ಡಿಂಗಿ ಚಕ್ಕ ಡಿಂಗಿ ಚಕ್ಕ ಡಿಂಗಿ ಚಕ್ಕ ಡಿಂಗ್ 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 ಡಿಂಗಿ ಚಕ್ಕ ಡಿಂಗಿ ಚಕ್ಕ ಡಿಂಗಿ ಚಕ್ಕ ಡಿಂಗ್ 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 ಡಿಂಗ್. ಯಾರೆಲ್ಲ ಕೌಂಟ್ರಸಿ ವೀಡಿಯೋಸ್ಗಳು ಮಾಡ್ತಾರೆ ಮತ್ತು ಅದ್ರ ಜೊತೆಗೆ ಯಾರೆಲ್ಲ ಟ್ರೋಲ್ ವೀಡಿಯೋಸ್ ಮಾಡ್ತಾಯಿದ್ರ ಪ್ರತಿಯೊಬ್ಬರಿಗೆ ಕೂಡ ಯೂಟ್ಯೂಬ್ನಿಂದ ನಿಮ್ಗೆ ಎಲ್ಲರಿಗೂ ಒಂದು ಗುಡ್ ನ್ಯೂಸ್, ಒಂದು ಬಿಗ್ ಮೌಂಟೇಶನ್ ಅಪ್ಡೇಟ್ ಬಂದಿದೆ. ಏನಪ್ಪ ಅಪ್ಡೇಟ್ ಅಂದ್ರೆ, ಮೊದಲಿಗೆಲ್ಲ ನೀವು ಸ್ಟಾರ್ಟಿಂಗು 7 ಸೆಕೆಂಡ್ ಒಳಗಡೆ ನೀವು ಏನಾದರೂ ಕೆಟ್ಟ ಪದಗಳು ಏನಾದರೂ ನೀವು ಯೂಸ್ ಮಾಡಿದರೆ ಆ ಒಂದು ವಿಡಿಯೋಗೆ ನೀವು ಅರ್ನಿಂಗ್ ಮಾಡೋದಕ್ಕೆ ಸಾಧ್ಯವಾಗ್ತಿರ್ಕಿಲ್ಲ. ಆ ಒಂದು ವಿಡಿಯೋಗೆ ಯೂಟ್ಯೂಬ್ನಿಂದ ದುಡ್ಡು ಬರ್ತಿರ್ಕಿಲ್ಲ, ಅಂದರೆ ದುಡ್ಡೇ ಬರ್ತಿರ್ಕಿಲ್ಲ. ಆದ್ರೆ ಬಟ್ ಇವಾಗ ಯೂಟ್ಯೂಬ್ನಿಂದ ಒಂದು ಬೆಂಕಿ ಅಪ್ಡೇಟ್ ಬಂದಿದೆ. ಏನಪ್ಪ ಅಪ್ಡೇಟ್ ಅಂದರೆ, ಈ ಒಂದು ಅಪ್ಡೇಟ್ ಕೇಳಿದ್ರೆ ನಿಮಗೆಲ್ಲ ಶುರು ಮೇಲೆ ಡಿಂಗಿ ಚಿಕ್ಕ ಡ್ಯಾನ್ಸ್ ಮಾಡ್ತಾರೆ, ಆ ರೀತಿ ಒಂದು ಬೆಂಕಿ ಅಪ್ಡೇಟ್ ಬಂದಿದೆ. ಅದು ಯಾವ ಒಂದು ಅಪ್ಡೇಟ್ ಬಂದಿದೆ ಏನು ಎಲ್ಲ ನಾನು ನಿಮಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ ಬರ್ತಾರೆ ಪ್ಲೀಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಬಟನ್ ಟನ್ ಅಂತ ಕ್ಲಿಕ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇ ಉಂಟು ನಮಗೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಕೇಳ್ತೀನಿ ನಾನು ನಿಮಗೆ, ಏನಪ್ಪ ನಮಗೆಲ್ಲ ಯೂಟ್ಯೂಬ್ನಿಂದ ದುಡ್ಡು ಯಾವ ರೀತಿ ಬರುತ್ತೆ, ಇಂಡಿಯನ್ ರುಪೀಸ್ ಮೂಲಕ ಅಂದರೆ ಯಾವ ರೀತಿ ಬರುತ್ತೆ ನಮಗೆಲ್ಲ ಯೂಟ್ಯೂಬ್ನಿಂದ ದುಡ್ಡು ಯಾವ ರೀತಿ ಅಂದರೆ ಡಾಲರ್ ಮೂಲಕ ಬರುತ್ತೆ. ನಿಮಗೆಲ್ಲರೂ ಕೂಡ ಗೊತ್ತಿದೆ, ಡಾಲರ್ ಮೂಲಕ ನಮಗೆ ಅಮೌಂಟ್ ಅನ್ನೋದು ಬರುತ್ತೆ, ನಿಮಗೆಲ್ಲರೂ ಕೂಡ ಗೊತ್ತಿದೆ ಇದು ಎಲ್ಲರಿಗೂ ಕೂಡ. ಆದರೆ ಸ್ಟಾರ್ಟಿಂಗ್ ಯೂಟ್ಯೂಬ್ನಲ್ಲಿ ಯಾವ ರೀತಿ ಕೆಲವು ಅಂದರೆ ಕಳೆದ ಒಂದು 2 ವರ್ಷಗಳ ಹಿಂದುಗಡೆಯಿಂದ ಯಾವ ರೀತಿ ಇತ್ತು ಅಂದರೆ, ಸಡನ್ನಾಗಿ ಯೂಟ್ಯೂಬ್ನಲ್ಲಿ ಕೆಟ್ಟ ಪದಗಳೆಲ್ಲ ಬಳಸಿ ವಿಡಿಯೋ ಮಾಡ್ತಾಯಿದ್ರು. ಅಂದರೆ ಈ ಟ್ರೋಲರ್ಸ್ ಆಗಿರ್ಬೋದು, ನಮ್ಮ ಬ್ರದರ್ಸ್, ಅದ್ರ ಜೊತೆ ಈ ಆ್ಯಕ್ಷನ್ ಅಂದರೆ ವಿಡಿಯೋ ಮಾಡ್ತಾರೆ, ಈ ರೀತಿ ಕೆಲವೊಂದಷ್ಟು ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡ್ತಾಯಿದ್ರು. ಇನ್ನೊಬ್ಬರಿಗೆ ಕೆಟ್ಟದಾಗಿ ಬೈದಾಡೋದು, ಜಗಳ ಆಡೋದು ಯೂಟ್ಯೂಬ್ನಲ್ಲಿ ಸ್ಟಾರ್ಟ್ ಇತ್ತು. ಅದರಲ್ಲಿ ಕೆಟ್ಟ ಪದಗಳೆಲ್ಲ ಯೂಸ್ ಮಾಡ್ತಾಯಿದ್ರು. ಆವಾಗ ಏನು ಕೇರ್ ಮಾಡ್ತಾಯಿಲ್ಲ. ಅದರ ನಂತರ ಯೂಟ್ಯೂಬ್ನಲ್ಲಿ ಒಂದು ಹೊಸ ನ್ಯೂ ಪಾಲಿಸಿ ಬಂತು, ಹೊಸ ನ್ಯೂ ಅಪ್ಡೇಟ್ ಬಂತು. ಏನಪ್ಪ, ನೀವು ಎಷ್ಟು ಕೆಟ್ಟದ್ದು ಮಾತಾಡಿದ್ರು ಕೂಡ ನಮಗೇನು ನಮ್ಮ ಯೂಟ್ಯೂಬ್ನಲ್ಲಿ ಅದೆಲ್ಲ ನಡೆಯಲ್ಲ. ಆ ಒಂದು ಕಾರಣಕ್ಕೋಸ್ಕರ ನೀವು ಸ್ಟಾರ್ಟಿಂಗ್ 7 ಸೆಕೆಂಡ್ ಒಳಗಡೆ ನೀವು ಏನಾದರೂ ಕೆಟ್ಟದಾಗಿ ಪದ ಯೂಸ್ ಮಾಡಿದರೆ ನಿಮಗೇನು ಬರುತ್ತೆ, $10 ಬರುತ್ತೆ. ಅಂದರೆ ಸ್ಟಾರ್ಟಿಂಗ್ 7 ಸೆಕೆಂಡ್ ಒಳಗಡೆ ನೀವು ಏನಾದರೂ ಕೆಟ್ಟ ಪದಗಳು ಯೂಸ್ ಮಾಡಿದರೆ $10 ಬರುತ್ತೆ. ಆ $10 ಬಂದರೆ ನೀವು ಯಾವುದೇ ರೀತಿ ಯೂಟ್ಯೂಬ್ನಿಂದ $1 ದುಡ್ಡು ಅಂದರೆ ದುಡ್ಡು ಮಾಡೋದು ಕಡಿಮೆ, ದುಡ್ಡು ಅನ್ನೋದು ಜಾಸ್ತಿ ಬರಲ್ಲ ನಿಮಗೆ. ಆ $10 ಬಂದರೆ ಏನಾಗುತ್ತೆ, ನಿಮಗೆಲ್ಲ ಯೂಟ್ಯೂಬ್ನಿಂದ ಯಾವುದೇ ಕಾರಣಕ್ಕೂ ದುಡ್ಡು ಬರಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. $10 ಎದಕ್ಕೆ ಕೊಟ್ಟರವ್ರು, ಯೂಟ್ಯೂಬ್ನಲ್ಲಿ ಇವರಿಗೆ ಲಿಮಿಟೇ ಇಲ್ಲ, ಹಂಗೆ ಮಾತಾಡ್ತಾರೆ ಅಂತ ಬಂದ್ಬಿಟ್ಟು ಯೂಟ್ಯೂಬ್ದವ್ರು ಏನು ಮಾಡಿದ್ರು, ಅದಕ್ಕೆ ಒಂದು $10 ಅಂತ ಕೊಟ್ಟರು. $10 ಅಂದರೆ ನೀವು ಏನಾದರೂ ಕೆಟ್ಟ ಪದಗಳು, ಕೆಟ್ಟ ಮಾತುಗಳು ಏನಾದರೂ ಯೂಸ್ ಮಾಡಿದರೆ, ಆ ಒಂದು ಪದಗಳಿಗೆ ಯೂಸ್ ಮಾಡಿದರೆ ನಿಮಗೇನು ಮಾಡ್ತಾರೆ, $10 ಕೊಡ್ತಾರೆ. $10 ಕೊಡೋದಂದ್ರೆ ಏನಾಗ್ತಿತ್ತು, ಯೂಟ್ಯೂಬ್ನಿಂದ ಯಾವುದೇ ಕಾರಣಕ್ಕೂ ದುಡ್ಡು ಬರ್ತಿರ್ಕಿಲ್ಲ. ಈ 7 ಸೆಕೆಂಡ್ ಒಳಗಡೆ ನೀವು ಏನಾದರೂ ಕೆಟ್ಟ ಪದಗಳು ಯೂಸ್ ಮಾಡಿದ್ರೆ ಯೂಟ್ಯೂಬ್ನಿಂದ ದುಡ್ಡು ಮಾಡೋಕ್ಕೆ ಬರ್ತಿರ್ಕಿಲ್ಲ. ಸಡನ್ನಾಗಿ ಅಪ್ಡೇಟ್ ಇತ್ತು. ಆದರೆ ಅದನ್ನ ಏನು ಮಾಡಿದ್ದಾರೆ ಯೂಟ್ಯೂಬರ್ ಅಂದರೆ, ಅದು ನಮ್ಮಂಥ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲ ಕೂಡಿ ಏನು ಮಾಡಿದ್ದಾರೆ, ಅದಕ್ಕೆ ಫೀಡ್ಬ್ಯಾಕ್ ಜಾಸ್ತಿ ಮಾಡಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಯೂಟ್ಯೂಬರ್ ಅದನ್ನ ರಿಮೂವ್ ಮಾಡಿಬಿಟ್ಟಿದ್ದಾರೆ. ರಿಮೂವ್ ಮಾಡಿ ಏನು ಮಾಡಿದರೆ, ಇನ್ನು ಮುಂದೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್, ನಿಮ್ಮ ಒಂದು ವೀಡಿಯೋದಲ್ಲಿ ನೀವು ಸ್ಟಾರ್ಟಿಂಗ್ ಮೊದಲನೇ ಸೆಕೆಂಡಿಂದ ಲಾಸ್ಟ್ ಎಂಡ್ ಸೆಕೆಂಡ್ವರೆಗೆ ನೀವು ಕೆಟ್ಟ ಪದಗಳು ಯೂಸ್ ಮಾಡಿದರೂ ಕೂಡ ನಿಮ್ಮ ಒಂದು ಯೂಟ್ಯೂಬ್ ಸ್ಟುಡಿಯೋಗೆ $3 ಬರುತ್ತೆ. $10 ಅನ್ನೋದು ಬರಲ್ಲ. ಇದೇ ಅಪ್ಡೇಟ್. ಏನಪ್ಪ ಅಪ್ಡೇಟ್ ಅಂದರೆ, ಇನ್ನು ಮುಂದೆ ನಿಮಗೆ $10 ಬರೋದೇ ಇಲ್ಲ, ನಿಮಗೆ $3 ಬರುತ್ತೆ. ಇನ್ನು ಮುಂದೆ ನೀವು ಕೆಟ್ಟ ಪದಗಳು ಯೂಸ್ ಮಾಡಿದ್ರು ಕೂಡ ನಿಮಗೆ $3 ಬರುತ್ತೆ. ಆ $3 ಮೂಲಕ ದುಡ್ಡು ಅನ್ನೋದು ಬರುತ್ತೆ. ಇದು ಬೆಂಕಿ ಅಪ್ಡೇಟ್. ನಾವೆಲ್ಲ ಟ್ರೋಲರ್ಸ್ ಅಲ್ಲ, ನಾವೆಲ್ಲ ಕೆಟ್ಟ ಪದಗಳು ಯೂಸ್ ಮಾಡಲ್ಲ. ಅದ್ರ ಬಿಟ್ಟು ಈ ರಿಯಾಕ್ಷನ್ ವಿಡಿಯೋ ಆಗಿರ್ಬೋದು, ಟ್ರೋಲರ್ಸ್ ಆಗಿರ್ಬೋದು, ತುಂಬ ಜನ ಮಾತಾಡ್ತಾರೆ, ಅವರು ಕೆಟ್ಟ ಪದಗಳು ಯೂಸ್ ಮಾಡ್ತಾರೆ. ಅವ್ರಿಗೆಲ್ಲರ ಕಡೆ ವಿಷಯನೇ. ಯಾಕಂದರೆ ನೀವು ಇನ್ನು ಮುಂದೆ ಕೌಂಟ್ರಸಿ ಆಗಿರ್ಬೋದು, ಅದು ಆಗಿರ್ಬೋದು, ತುಂಬ ಮಾಡಿರ್ಕೊಂಡು ಬೆನಿಫಿಟ್ಸ್ ಇದೆ. ಏನು ಬೆನಿಫಿಟ್ಸ್ ಅಂದರೆ, ದುಡ್ಡು ಬರುತ್ತೆ. $10 ಬಂದರೆ ದುಡ್ಡು ಬರ್ತಿರ್ಕಿಲ್ಲ. ಮೊದಲೆಲ್ಲ $10 ಬರ್ತಿತ್ತು. ಅದ್ರ ಬಿಟ್ಟು ಇನ್ನು ಮುಂದೆ ಯಾವುದೇ ಕಾರಣಕ್ಕೆ $10 ಬರಲ್ಲ. ಇನ್ನು ಮುಂದೆ ನೀವು ಈಗ ಮೊದಲಿಗೆ ಯಾವ ರೀತಿ ಇತ್ತು, 7 ಸೆಕೆಂಡ್ ಅಂದರೆ 7 ಸೆಕೆಂಡ್ವರೆಗೆ ನೀವು ಯಾವುದೇ ರೀತಿ ಸ್ಟಾರ್ಟಿಂಗ್ 7 ಸೆಕೆಂಡ್ವರೆಗೆ ನೀವು ಯಾವುದೇ ರೀತಿ ಕೆಟ್ಟ ಪದಗಳು ಯೂಸ್ ಮಾಡಿದರೆ ನಿಮಗೆ $10 ಅನ್ನೋದು ಅಂದರೆ ಬರ್ತಿತ್ತು. $10 ಅನ್ನೋದು ಬರ್ತಿತ್ತು. ಏನಾದರೂ ಸ್ಟಾರ್ಟಿಂಗ್ 7 ಸೆಕೆಂಡ್ ಒಳಗಡೆ ನೀವು ಕೆಟ್ಟ ಪದಗಳು ಯೂಸ್ ಮಾಡಿದ್ರೆ $10 ಬರ್ತಿತ್ತು. ಆದರೆ ಬಟ್ ಇನ್ನು ಮುಂದೆ ಹಂಗಿಲ್ಲ. ಸ್ಟಾರ್ಟಿಂಗಿಂದ ನೀವು ಕೊನೆಯವರೆಗೂ ಕೂಡ ಕೆಟ್ಟ ಪದಗಳು ಯೂಸ್ ಮಾಡಿದ್ರು ಕೂಡ ನಿಮಗೆ $10 ಬರೋ ಜಾಗದಲ್ಲಿ $3 ಬರುತ್ತೆ. ಇದೇ ಬೆಂಕಿ ಅಪ್ಡೇಟ್. ಇದು ಬರ್ಬೇಕಾದ್ರೆ ಎಷ್ಟೋ ಯೂಟ್ಯೂಬ್ ಕ್ರಿಯೇಟರ್ಸ್ ಫೀಡ್ಬ್ಯಾಕ್ ಮಾಡಿದ್ದಾರೆ ಆವಾಗ ಬಂದಾಗ. ಅದಕ್ಕೋಸ್ಕರ ಯೂಟ್ಯೂಬ್ದವ್ರು ಮತ್ತೆ ವಾಪಸ್ ಸ್ಟಾರ್ಟ್ ಮಾಡಿದ್ದಾರೆ. ಶುರು ಮಾಡ್ಕೊಳ್ಳಿ ನಿಮ್ಮ ಅಡ್ಡ ಅಂತ ಹೇಳ್ಬಿಟ್ಟಿದ್ದಾರೆ. ಇದೇ ನೋಡಿ ಬೆಂಕಿ ಅಪ್ಡೇಟು. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ, ಟ್ರೋಲರ್ಸ್ ಆಗಿರೋದು, ಪ್ರತಿಯೊಬ್ಬರಿಗೆ ವೀಡಿಯೋ ಕ್ರಿಯೇಟ್ ಮಾಡ್ತಾರೆ. ಇನ್ನು ಮುಂದೆ ನಿಮಗೆ ಯಾವುದೇ ರೀತಿ ಭಯ ಇಲ್ಲ. ಭಯ ಅಂದ ತಕ್ಷಣ ಅದಕ್ಕೆ ಆದಂಥ ಒಂದು ಲಿಮಿಟ್. ಅದಂದ್ರೆ ಭಯ ಅಂದರೆ ಯಾವ ರೀತಿ ಅಂದರೆ, ಆ್ಯಕ್ಚುಲಿ ಇನ್ನೊಬ್ರಿಗೆ ಸುಮ್ಮನೆ ಮಾತಾಡೋಕ್ಕೆ ಹೋಗ್ಬೇಡಿ. ನಿಮ್ದು ಏನೋದು ಇದ್ದೀರ ಸ್ವಲ್ಪ ಮಾತಾಡಿ. ಅದ್ರ ಬಿಟ್ಟು ಮಾತಾಡೋ ಮುಂಚೆ ಪ್ರತಿಯೊಬ್ಬರಿಗೊಂದು ರಿಕ್ವೆಸ್ಟ್. ಯಾಕಂದರೆ ನೀವು ಏನು ಸಿಕ್ಕಿದೆ ಚಾನ್ಸ್ ಅಂತ ಹೇಳಿ ಮಾತಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ
ನಿಮಗೂ ಒಂದು ಫ್ಯಾಮ್ಲಿ ಇದೆ, ನಿಮ್ಮಲ್ಲಿ ಅಂದರೆ ನಿಮಗೂ ಒಬ್ಬರು ತಾಯಿ ಇದ್ದಾರೆ, ಆ ತಾಯಿ ನೋಡ್ತಾಳೆ ವೀಡಿಯೋ ಅಂತ ನೀವು ತಿಳ್ಕೊಳ್ಳಿ. ಯಾಕಂದರೆ ಆ ತಾಯಿ ನಿಮ್ಮ ವೀಡಿಯೋ ನೋಡ್ತಾರೆ. ನಿಮ್ಮ ಒಂದು ತಾಯಿ ನಿಮ್ಮ ವೀಡಿಯೋ ನೋಡಿದಾಗ ನಿಮಗೆ ಯಾವ ರೀತಿ ಅನಿಸುತ್ತೆ ಅದೇ ರೀತಿ. ಅದಕ್ಕೋಸ್ಕರ ಇನ್ನೊಬ್ಬರ ಬಗ್ಗೆ ಮಾತಾಡ್ಬೇಕಾದ್ರೂ ಸ್ವಲ್ಪ ಲಿಮಿಟ್ನಿಂದ ಮಾತಾಡಿ. ಕೆಟ್ಟ ಕೆಟ್ಟ ಪದಗಳು ಜಾಸ್ತಿ ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಇಟ್ಟಿದ್ದಾರೆ ಕೊಟ್ಟಿದ್ದಾರೆ ಅಂದ ತಕ್ಷಣ ನೀವು ಮಾಡೋಕೆ ಹೋಗಲೇಬೇಡಿ. ಯಾಕಂದರೆ ನಿಮ್ಮ ಫ್ಯಾಮ್ಲಿ ಅನ್ನೋದಿದೆ, ನಿಮಗೂ ಒಂದು ರೆಸ್ಪೆಕ್ಟ್ ಇದೆ, ನಿಮ್ಮದೇ ಆದಂಥ ಒಂದು ಗೌರವ ಇದೆ, ಫ್ಯಾಮ್ಲಿ ಕುಟುಂಬ ಗೌರವ ಇದೆ. ನಿಮ್ಮ ಹಿಂದ್ಗಡೆ ಅಂದರೆ ನಿಮ್ಮ ಮುಂದ್ಗಡೆ ಮಾತಾಡಲಿಲ್ಲ, ನಿಮ್ಮ ಹಿಂದ್ಗಡೆ ಮಾತಾಡ್ತಾರೆ. ಅದಕ್ಕೋಸ್ಕರ ಐತೆ ಸ್ವಲ್ಪ ಲಿಮಿಟಿಂದ ಮಾಡ್ಕೊಳ್ಳಿ. ನಾನು ಹೇಳೋದು ಯಾಕಂದ್ರೆ ನನ್ನ ಕರ್ತವ್ಯ, ನಿಮ್ಗೆಲ್ಲರಿಗೂ ತಿಳಿಸೋದು ಕರ್ತವ್ಯ. ಯಾಕಂದ್ರೆ ನೀವು ನನ್ನ ನಂಬಿದಾರ, ಅದಕ್ಕೋಸ್ಕರ ದಯವಿಟ್ಟು ಅದನ್ನು ಕೆಟ್ಟ ಪದಗಳು ಜಾಸ್ತಿ ಯೂಸ್ ಮಾಡೋಕೆ ಹೋಗ್ಬಿಡಿ. ಈ ಯೂಟ್ಯೂಬ್ದಾರ ಅಪ್ಡೇಟ್ ಕೊಟ್ಟಿದ್ದಾರೆ ತಕ್ಷಣ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹಂಗೇವಲ್ಲ, ಅದಕ್ಕೆ ಸ್ವಲ್ಪ ಲಿಮಿಟ್ ಇರುತ್ತೆ. ಕೆಟ್ಟದ ಯಾವುದೇ ಕಾರಣಕ್ಕೂ ಮಾತಾಡೋಕೆ ಹೋಗ್ಬಿಡಿ. ನಿಮಗೆ ಆದಂಥ ಒಂದು ಫ್ಯಾಮ್ಲಿ ಇದೆ, ಆ ಫ್ಯಾಮ್ಲಿ ಮಾರಿ ನೋಡಿ, ನಿಮಗೇನಾಗಲ್ಲ. ಅದ್ರ ಬಟ್ ನಿಮ್ಮನ್ನು ವೈರಲ್ ಮಾಡ್ತಾರೆ, ಕೆಟ್ಟ ಕೆಟ್ಟ ಪದಗಳು ಮಾಡ್ತಾರೆ, ನಮ್ಮ ಈ ಜನ ಎಲ್ಲ ವೈರಲ್ ಮಾಡಿ ಹೋಗ್ತಾರೆ. ಅದ್ರ ಬಟ್ ಹಿಂದ್ಗಡೆ ಫ್ಯಾಮ್ಲಿ ಇದೆ, ಆ ಫ್ಯಾಮ್ಲಿಗೆ ಏನಾರಾದ್ರೆ ಯಾರು ನೋಡೋರು. ಅದಕ್ಕೋಸ್ಕರ ಅಂದರೆ ಅವ್ರು 4 ಜನರ ಮುಂದುಗಡೆ ಅವರು ಅಡ್ಡಾಡಬೇಕು, ಸುತ್ತಾಡಬೇಕು, ಅವರು ನೆಮ್ಮದಿಯಿಂದ ಇರಬೇಕಂದ್ರೆ ನೀವು ಲಿಮಿಟಲ್ಲಿ ಇರಬೇಕು. ಇಷ್ಟು ನೋಡಿ. ಏನೋ ತುಂಬ ಸಿಂಪಲ್. ಯೂಟ್ಯೂಬ್ನಲ್ಲಿ ಬಂದಂಥ ಹೊಸ ನೀವು ಅಪ್ಡೇಟ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನು ಮುಂದೆ ಎಲ್ಲರೂ ಕೂಡ ಶುರು ಆಯ್ತು ನೋಡಿ, ಮಾತಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಮುಸ್ಲಿಂ ಪ್ರತಿಯೊಬ್ಬ ಕಂಟೆಕ್ಸ್ ಫ್ಯಾಮಿಲ್ಸ್ ಎಲ್ಲ ಕೂಡ ಜೀವನದ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ. ಅಲ್ಲಿವ್ರಿಗೆ ವಿಡಿಯೋ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ ರೀ. ಇದೇ ರೀತಿ ವಿಡಿಯೋ ಮಾಡ್ತೀನಿ ಎಲ್ಲರಿಗೆ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಎಲ್ಲರಿಗೆ. ಬಾಯ್ ಬಾಯ್ ಬಾಯ್.